ನಮ್ಮ ಪುಟಾಣಿ ಮಕ್ಕಳಾದ ವಿಲ್ಪಿಟಸ್ ಕ್ಲಾಸ್ 5 ತರಗತಿಯವರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಆರುಷ್ ತೀರ್ಥಪುರ, ಅಮೋಘ್ ಹಳದಿ, ಅಂಕಿತಾ ಐತಾಳ್, ಅವನಿ ಬೆಳ್ಳಾರಿ, ದಕ್ಷ್ ಹರ್ಷ, ದ್ಯುತಿ ಮಾರಂ, ಇಶಾನ್ವಿ ಅವನ್ನ, ಜಾನ್ವಿ ಗಂಜಿನಲ್ಲಿ, ಒಮಾಂಶ್ ಬಾಲಕೃಷ್ಣ, ಪ್ರಣವ್ ಮಧ್ಯಸ್ಥ, ಸಾನ್ವಿ ಪುರುಷೋತ್ತಮ್, ಸಮನ್ವಿ ಕುಮಾರ, ಸಾತ್ವಿಕ್ ಬಿಳ್ಗೀಕರ್ ಮತ್ತು ವಿಷ್ಣು ಗಿರೀಶ್. ಥ್ಯಾಂಕ್ ಯು ಮಕ್ಕಳೇ. ನಮಸ್ಕಾರ, ನಾನು ನಿರೋಷಾ. ನಮಸ್ಕಾರ, ನಾನು ಮೇಧಾ. ಪುರಂದರದಾಸರ ನಾಟಕಗಳು ಬಹಳ ಚೆನ್ನಾಗಿ ಮೂಡಿ ಬಂದಿದ್ದವು. ಮಿಲಿಮೀಟರ್ ಕ್ಲಾಸ್ 5 ಮಕ್ಕಳಿಗೆ ಧನ್ಯವಾದಗಳು. ನಿಮ್ಗೆಲ್ಲರಿಗೂ ಸಿಹಿ ತಿಂಡಿ ಇಷ್ಟನಾ? ನಂಗೆ ಲಾಡು ಅಂದರೆ ತುಂಬ ಇಷ್ಟ. ನಮ್ಮ ಶಾಲೆಯಲ್ಲಿ ಒಂದು ಸಿಹಿ ತಿಂಡಿಯ ಪ್ರಕರಣ ನಡೆದಿದೆ. ಕಳ್ಳಾಣ ಕಳ್ಳಿನ ಕವಿತಾ ಟೀಚರ್ ಹುಟ್ಟಿದ ಹಬ್ಬಕ್ಕೆ ರೂಪಾ ತಂದ ಲಾಡು ಹೇಗೆ ಭಾಗವಾಯಿತು? ಯಾರಾದರೂ ಕಲ್ತರೆ ಕೊನೆಯಲ್ಲಿ ಎಲ್ಲರಿಗೂ ಲಾಡು ತಿನ್ನಲು ಸಿಗುವುದೇ? ಬನ್ನಿ ನೋಡೋಣ, ಕುಪಟಿನ ಕ್ಲಾಸ್ 5 ಮಕ್ಕಳು ಹೇಗೆ ಕಂಡು ಹಿಡಿಯುತ್ತಾರೆ. ಸಿಹಿ ತಿಂಡಿ ಅಂಗಡಿಯ ಎದುರು ಪವನ್, ರವಿ, ನವೀನಾ ಮತ್ತು ರೂಪಾ ನಿಂತಿದ್ದಾರೆ. ಶಾಲೆಗೆ ಹೋಗುವ ಸಮಯದಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಇವತ್ತು ಕವಿತಾ ಟೀಚರ್ ಹುಟ್ಟಿದ ಹಬ್ಬ ಅಲ್ವಾ, ಆದ್ದರಿಂದ ರೂಪಾ ಅವಳಿಗೆ ಸಿಹಿ ತಿಂಡಿ ಕೊಂಡ್ಕೊಳ್ಳೋಕೆ ಬಂದಿದ್ದಾಳೆ. ನಾನು ಅವಳ ಜೊತೆಗೆ ಬಂದೆ. ಓ ಹೌದಾ, ಯಾವ ತಿಂಡಿ ತಗೊಳ್ತಿದೀಯಾ? ನಾನು ಲಾಡು ತಗೊಂಡು ಬರ್ತೀನಿ. ಆಹಾ, ನನಗೆ ಲಾಡು ತುಂಬ ಇಷ್ಟ. ಎಲ್ಲರಿಗೂ ತರ್ತೀಯಾ ತಾನೇ? ನೀನು ಕಾಯಬೇಕು ಪವನ್. ಮೊದಲು ಕವಿತಾ ಟೀಚರಿಗೆ ಕೊಟ್ಟು ಉಳಿದ್ರೆ ನಿಂಗೂ ಸಿಗತ್ತೆ. ಸರಿ, ನಾನು ಶಾಲೆಗೆ ಹೋಗ್ತೀನಿ. ಪವನ್, ಬಾಯ್ ರೂಪಾ, ಬಾಯ್ ನವೀನಾ. ಬಾಯ್, ನಾವು ಸ್ವಲ್ಪ ಹೊತ್ತಿನಲ್ಲಿ ಶಾಲೆಗೆ ಬರುತ್ತೇವೆ. ರೂಪಾ ಮತ್ತು ನವೀನ ಅಂಗಡಿ ಒಳಗೆ ಹೋಗುತ್ತಾರೆ. ರಾವಿ ಮತ್ತು ಪವನ್ ಶಾಲೆಗಳು ಹೋಗುತ್ತಾರೆ. ರೂಪಾ ಮತ್ತು ನವೀನ ಹೇಗಿದ್ದೀರಾ? ಏನು ಬೇಕು? ನಾನು ಲಾಡು ಕೊಂಡುಕೊಳ್ಳಲು ಬಂದೆ. ರಂಗಪ್ಪ, ರೂಪಲಿಗೆ ದೇಶ ಇದೆ. ರೂಪಮ್ಮ, ಒಂದು ಡಬ್ಬೆ ಲಾಡು 1 ಪ್ಯಾಕ್ ಮಾಡ್ಲಾ, 2 ಮಾಡ್ಲಾ? ಒಂದು ಡಬ್ಬಿಯಲ್ಲಿ ಎಷ್ಟು ಲಾಡು ಬರುತ್ತದೆ ರಂಗಪ್ಪ? ಒಂದು ಡಬ್ಬಿಯಲ್ಲಿ 12 ಲಾಡು ಬರುತ್ತೆ. ದಯವಿಟ್ಟು ಒಂದು ಡಬ್ಬಿ ಕೊಡಿ. ರೂಪಾ ಡಬ್ಬಿಯನ್ನು ತೆಗೆದುಕೊಂಡು ಹಣವನ್ನು ಅಂಗಡಿಯವರಿಗೆ ಕೊಟ್ಟು ಇಬ್ಬರು ಹೊರಬಂದರು. ಬಾ ರೂಪಾ, ಶಾಲೆಗೆ ಹೋಗೋಣ ಬಾ. ರೂಪಾ, ನವೀನ, ಗೀತಾ, ಪವನ್, ರವಿ, ಅನಿಲ್ ಮತ್ತು ರಾಜು ಶಾಲೆಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ಹಿಂದೆ ಲಾಕರ್ ಸಾಲು ಇದೆ. ನಾನು ಕವಿತಾ ಟೀಚರ್ಗಾಗಿ ಲಾಡು ತಂದಿದ್ದೀನಿ. ಕ್ಲಾಸಲ್ಲಿ ಸರ್ಪ್ರೈಸ್ ಕೊಡೋಣ. ನಿಮಗೂ ತೋರಿಸ್ತೀನಿ, ಬನ್ನಿ ಎಂದು ಹೇಳುತ್ತಾ ರೂಪಾ ತನ್ನ ಲಾಕರ್ ತೆಗೆದು ಲಾಡು ಡಬ್ಬವನ್ನು ತೆಗೆಯುತ್ತಾರೆ. ರೂಪಾ, ಇನ್ನು ಎಷ್ಟು ಲಾಡು ತಂದಿದ್ದೀಯಾ? ರೂಪಾ ಕ್ಲಾಸಲ್ಲಿ ಇರೋ ಎಲ್ಲರನ್ನು ಸೇರಿಸಿ 12 ಲಾಡು ತಂದಿದ್ದಾನೆ. ಒಂದು 2 3 ಇದೇನಿದು? 11 ಲಾಡು ಇದೆಯಲ್ಲ. ನೀವು ಯಾರು ತಿಂದಿದ್ದೀರಾ? ಸುಳ್ಳು ಹೇಳ್ಬೇಡಿ. ಪವನ್? ನನಗೆ ಖಂಡಿತ ಗೊತ್ತಿಲ್ಲ. ರಾಜು? ನಂಗೂ
ನಂದಿನಿ? ನಾನು ಕೂಡ ಅದನ್ನು ಮುಟ್ಟಿಲ್ಲ ರೂಪ. ನಮ್ಮಲ್ಲಿ ಯಾರೋ ಒಬ್ಬರು ಸುಳ್ಳು ಹೇಳುತ್ತಿದ್ದಾರೆ. ಹೆಂಗೆ ಒಂದು ಲಾಡು ಇಲ್ಲ? ಯಾರೋ ತಿಂದಿರಬೇಕು. ಹೆಂಗೆ ಕಂಡು ಹಿಡಿಯೋದು ಎಂದು ರೂಪ ಮತ್ತು ಗೌರಿ ಯೋಚಿಸುತ್ತಿದ್ದಾರೆ. ಯಾರು ಲಾಡು ಕದ್ದಿದ್ದಾರೋ ಅವರ ಬೆರಳಿನ ಗುರುತು ಈ ಡಬ್ಬದ ಮೇಲೆ ಇರುತ್ತೆ ಅಲ್ವಾ? ಆದರೆ ಅದರ ಮೇಲೆ ರೂಪದ ಬೆರಳಿನ ಗುರುತು ಸಹ ಇರುತ್ತೆ. ಮತ್ತೆ ಆ ಅಂಗಡಿಯವನು ಬೆರಳಿನ ಗುರುತು ಸಹ ಇರುತ್ತೆ. ರೂಪ, ನಿನ್ನ ಮಾವ ಪೊಲೀಸ್ ಅಧಿಕಾರಿ. ಅವರ ಹತ್ರ ಬೆರಳಚ್ಚು ಪರಿಶೀಲಿಸುವ ಯಂತ್ರ ಇರುತ್ತೆ. ನೀನು ಈಗಲೇ ಅವರನ್ನು ಕರಿ. ರೂಪ ಹೊರಡುತ್ತಾಳೆ. ಅಂಗಡಿಯವನ ಬೆರಳಿನ ಗುರುತು ದೊಡ್ಡದಾಗಿರುತ್ತೆ. ಅದಕ್ಕೆ ಆ ಗುರುತು ಬಿಟ್ಟು ನಮ್ಮನ್ನೆಲ್ಲ ಗುರುತು ತಗೊಂಡು ಹೋಲಿಸೋಣ. ಹೇಗಿದೆ ನನ್ನ ಐಡಿಯಾ? ರೂಪ, ಈಗಲೇ ನಿಮ್ಮ ಮಾವ ಕರಿ. ಎಲ್ಲರೂ ಹೊರಡುತ್ತಾರೆ. ರೂಪ ಅಲ್ಲಿಂದ ಹೊರಡುತ್ತಾರೆ. ಒಂದು ಲಾಡು ತಿಂದ್ರೆ ಏನು ಮಹಾ? ರೂಪ ಯಾಕೆ ಹಿಂಗಾಡ್ತಾ ಇದ್ದಾಳೆ? ಮತ್ತೆ ಆ ಅಂಗಡಿಯವನು ಒಂದು ಲಾಡು ಕಮ್ಮಿ ಕೊಟ್ಟಿರಬಹುದು ಅಲ್ವಾ? ನಾನಂತೂ ತಿಂದಿಲ್ಲ, ನನಗೆ ಯಾಕಬೇಕು? ಈಗ ನಾನು ಕ್ಲಾಸಿಗೆ ಹೋಗ್ತೀನಿ. ಬನ್ನಿ ಎಲ್ಲರೂ ಕ್ಲಾಸಿಗೆ ಹೋಗೋಣ. ಎಲ್ಲರೂ ತರಗತಿಯ ಕಡೆಗೆ ಹೋಗುತ್ತಾರೆ. ಮತ್ತೆ ಲಾಕರ್ ಇಡುವ ಜಾಗ. ಗೀತಾ ಅಗಡೆ ಇಗಡೆ ನೋಡುತ್ತಾ ಮೆಲ್ಲಗೆ ರೂಪಾದ ಲಾಕರ್ ಕಡೆ ಬರುತ್ತಾಳೆ. ಲಾಕರ್ ಕಾಂಬಿನೇಷನ್ ಒತ್ತಿ ಲಾಕರ್ ತೆಗೆದು ಲಾಡು ಡಬ್ಬವನ್ನು ತೆಗೆಯುತ್ತಾಳೆ. ಕ್ಲೋರಾಕ್ಸ್ ವೈಪ್ಸ್ ತೆಗೆದು ಲಾಡುವನ್ನು ತೊಡಗುತ್ತಾಳೆ. ಹಿಂದಿನಿಂದ ರೂಪ ಹೊರಗೆ ಬರುತ್ತಾಳೆ. ಆಹಾ, ಸಿಕ್ಕಿಬಿದ್ದೆ ಕಳ್ಳಿ. ಬಿಡು ಬಿಡು, ನನ್ನ ಕಲ್ಲಿ ಅಲ್ಲ, ಬಿಡು. ಎಲ್ಲರೂ ಓಡಿ ಬರುತ್ತಾರೆ. ಗೀತಾ, ನೀನ ಲಾಡು ತಿಂದಿದ್ದು? ರೂಪ, ಹೇಗೆ ಕಂಡು ಹಿಡಿದೆ? ನಾನು ಬೆರಳಚ್ಚು ಯಂತ್ರದ ಬಗ್ಗೆ ಸುಮ್ಮನೆ ಹೇಳಿದೆ. ನನಗೆ ಗೊತ್ತಿತ್ತು. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿಕೊಂಡ ಇನ್ನುವ ಗಾದೆಯಂತೆ ಯಾರು ತಿಂದಿದ್ದಾರೋ ಅವರು ಹೆದರಿಕೊಳ್ಳುತ್ತಾರೆ ಅಂತ. ಹಾಗೆಯೇ ಗೀತಾ ತನ್ನ ಬೆರಳಿನ ಗುರುತು ಒಡೆಸಲು ಬಂತು. ರೂಪ ಲಾಕರ್ ಹಿಂದೆ ಬಚ್ಚಿಟ್ಟುಕೊಂಡಿದ್ಲು. ಪಕ್ಕನೆ ಅವಳನ್ನು ಹಿಡಿದಳು. ಸಾರಿ ರೂಪ, ನೀನು ಲಾಡು ಡಬ್ಬ ಲಾಕರಲ್ಲಿ ಇಡುವುದನ್ನು ನೋಡಿ ನನಗೆ ತುಂಬಾ ಆಸೆ ಆಯಿತು. ಅದಕ್ಕೆ ಒಂದೇ ಒಂದು ತಿನ್ನಬೇಕಿತ್ತು. ಹೋಗ್ಲಿ ಬಿಡು. ನೀನು ಮೊದಲೇ ಹೇಳಿದ್ರೆ ನಾವು ಇಷ್ಟರ ನಾಟಕವನ್ನು ಮಾಡಬೇಕಿರಲಿಲ್ಲ. ಹೌದು, ನಂದಿನಿ ಹೇಳ್ತಿರೋದು ಸರಿ. ಬನ್ನಿ, ಕವಿತಾ ಟೀಚರ್ ಬರುವ ಹೊತ್ತಾಯಿತು. ಎಲ್ಲರೂ ಕ್ಲಾಸ್ಗೆ ಹೋಗೋಣ. ಎಲ್ಲರೂ ತರಗತಿಯ ಕಡೆಗೆ ಹೋಗುತ್ತಾರೆ. ಏನು ಸಮಾಚಾರ? ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಕವಿತಾ ಮ್ಯಾಮ್, ಹುಟ್ಟಿದ ಹಬ್ಬದ ಶುಭಾಶಯಗಳು. ಮಕ್ಕಳೇ, ತುಂಬಾ ಧನ್ಯವಾದಗಳು. ಡಬ್ಬಿಯಲ್ಲಿ ಏನಿದೆ? ನಾನು ನಿಮಗೂ ಮತ್ತು ಎಲ್ಲರಿಗೂ ಲಾಡು ತಂದಿದ್ದೀನಿ, ತಗೊಳ್ಳಿ.
ಎಷ್ಟು ಚೆನ್ನಾಗಿತ್ತಲ್ಲ, ಟಕ್ಕ ಸಿಕ್ಕ. ನಿಮಗೂ ಎಲ್ಲ ಗೊತ್ತಾಯ್ತಾ ಯಾರು ಟಕ್ಕ ಅಂತ? ಇದು ಕ್ಯುಪಟಿನೋ ಕ್ಲಾಸ್ 5 ಮಕ್ಕಳಿಂದ ಬಂದ ಪ್ರದರ್ಶನ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳು ಅಭಯ್ ಲಕ್ಕೂರ್, ಅಕ್ಷತಾ ರಾಮಕೃಷ್ಣ, ಅನಿಕಾ ಶೆನಾಯ್, ಅಥರ್ವ ಅರವಿಂದ್, ಈಶಾ ರಾವ್, ಇಶಾನ್ವಿ ಪಾಟೀಲ್, ಮೇದಿನಿ ಅರಸ್, ನಿಶಿಕಾ ಗೆದ್ದೆ ಪ್ರಶಾಂತ್, ರೂಪಾಲ್ ಬೆಳ್ಳಿಮಗ್ಗ, ಋತು ಹೊಳ್ಳ, ಸಮರ್ಥ್ ರಾಘವೇಂದ್ರ, ಸಂವಿತ್ ಭಾರದ್ವಾಜ್, ಸೂರ್ಯ ರಾಘವ್, ವಂಶಿಕಾ ಕಶ್ಯಪ್, ವಿಹಾನ್ ರಾಜ್, ವಿವಾನ್ ಅಭಿಷೇಕ್. ಇವರೆಲ್ಲ ಕ್ಯುಪಟಿನೋ ಕ್ಲಾಸ್ 5 ಮಕ್ಕಳು. ಹಾಗೆ ಬರಲಿ, ಜೋರಾದ ಚಪ್ಪಾಳೆ. ಇವರಿಗೆ ತರಬೇತಿ ನೀಡಿದ ಅಧ್ಯಾಪಕಿಯರು ಶ್ರೀಮತಿ ನಿರುಪಮಾ ಬಾಯರ್ ಮತ್ತು ಚಂದ್ರಿಕಾ ರಾಘವೇಂದ್ರ ಅವರು. ಈ ಕ್ಲಾಸ್ಗೆ ಸಹಾಯ ಮಾಡಿದ ಸ್ಟೂಡೆಂಟ್ ವಾಲಂಟಿಯರ್ ಪ್ರಣವ್ ಕುರ್ಮಾರ್. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.